ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಈಗಾಗಲೇ ಕೇವಲ 15% ಒಂದು ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ. ಇನ್ನು ಉಳಿದಿರುವಂತಹ 85% ಮಹಿಳೆಯರಿಗೆ ಈ ಒಂದು ಟೈಮಿಂಗ್ಸ್ ನಂದು ಈ ಒಂದು 15 ಜಿಲ್ಲೆಗಳಿಗೆ ಒಂದು ರೀತಿಯಾಗಿ ಮೊದಲ ಆದ್ಯತೆಯನ್ನು ನೀಡುವುದರ ಮೂಲಕ ಮೊದಲ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಒಂದು ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತನ್ನು 2,000 ರೂಪಾಯಿ ಹಣ ನಿಮಗೆ ಜಮಾ ಮಾಡ್ತಾರೆ. ಅದು ಯಾವ ದಿನಾಂಕದಂದು ಜಮಾ ಮಾಡ್ತಾರೆ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆಲ್ಮೋಸ್ಟ್ ಆಲ್ ಒಂದು 27ನೇ ತಾರೀಕು ಅಂತ ಹೇಳ್ಬೋದು ಸ್ನೇಹಿತರೆ. ಗುರುವಾರ ಅವತ್ತು ಕೇವಲ ಒಂದು 15% ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಜಮಾ ಆಯಿತು ಸ್ನೇಹಿತರೆ. ಆದರೆ ನಂತರದಲ್ಲಿ ಶುಕ್ರವಾರ ಕೂಡ ಯಾವುದೇ ರೀತಿಯಾಗಿ ಹಣ ಜಮಾ ಆಗಲಿಲ್ಲ. ಇವತ್ತು ಶನಿವಾರ, ಇವತ್ತು ಕೂಡ ಯಾರಿಗೂ ಕೂಡ 16ನೇ ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ನಾಳೆ ರವಿವಾರ ಇರೋದ್ರಿಂದ ಯಾವುದೇ ರೀತಿಯಾಗಿ ಬ್ಯಾಂಕಿಂಗ್ ಕೆಲಸಗಳು ಯಾವುದೇ ರೀತಿಯಾಗಿ ಇರುವುದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾಳೆಯೂ ಕೂಡ ನಿಮ್ಮ ಯಾರ ಖಾತೆಯೂ ಕೂಡ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಜಮಾ ಆಗುವುದಿಲ್ಲ ಸ್ನೇಹಿತರೆ. ಉಳಿದಂತಹ 85% ಜನರಿಗೆ ಯಾವಾಗ ಒಂದು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ 2,000 ರೂಪಾಯಿ ಬಂದು ಜಮಾ ಆಗ್ತದೆ ಅನ್ನುವಂತಹ ಮಾಹಿತಿ ಬಂದಿದೆ. ಅದು ಇದೇ ಬರುವಂಥ ಸೋಮವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ಮಾರ್ಚ್ 1 ಅಂತಲೇ ಹೇಳ್ಬೋದು. ಮಾರ್ಚ್ 2, ಮಾರ್ಚ್ 3 ಸೋಮವಾರ ದಿನಾಂಕದಂದು ನಿಮ್ಮೆಲ್ಲರ ಖಾತೆ ಕೂಡ ಬಾಕಿ ಇರುವಂತಹ 85% ಮಹಿಳೆಯರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಬಾಕಿ ಇರುವಂಥ 2,000 ರೂಪಾಯಿ ಜಮಾ ಆಗಲಿದೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಇದರಿಂದಾಗಿ ತುಂಬಾ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬರುವಂಥ ಶುಕ್ರವಾರದಿಂದ ಆಲ್ಮೋಸ್ಟ್ ಒಂದು ಬರುವಂಥ ಸೋಮವಾರದಿಂದ ಬರುವಂಥ ಶುಕ್ರವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಅದರ ಜೊತೆಗೆ ಶನಿವಾರ ಅಂತಲೇ ಹೇಳ್ಬೋದು. ಶನಿವಾರ ಯಾಕೆ 2ನೇ ಶನಿವಾರ ಆಗೋದ್ರಿಂದ ಅವತ್ತು ಕೂಡ ಬ್ಯಾಂಕಿಂಗ್ ವರ್ಕ್ಗಳು ಇರುವುದಿಲ್ಲ. ಸೋಮವಾರದಿಂದ ಶುಕ್ರವಾರದ ಒಳಗೆ 4 ದಿನದ ಒಳಗೆ ಉಳಿದಿರುವಂಥ 85% ಮಹಿಳೆಯರಿಗೆ ಆಲ್ಮೋಸ್ಟ್ ಆಲ್ 1,05,6 ಲಕ್ಷ ಮಹಿಳೆಯರಿಗೂ ಕೂಡ ಇನ್ನೂ 16ನೇ ಕಂತಿನ ಹಣ ಜಮಾ ಆಗಿಲ್ಲ. ಅವರೆಲ್ಲರಿಗೂ ಕೂಡ ಸೋಮವಾರದಿಂದ ಬರುವಂಥ ಶುಕ್ರವಾರದ ಒಳಗೆ ಎಲ್ಲರ ಖಾತೆಯು ಕೂಡ ಮೊದಲ ಹಂತದಲ್ಲಿ ಮೊದಲನೇದಾಗಿ ಸೋಮವಾರ ಮತ್ತು ಮಂಗಳವಾರ ಮೊದಲ ಹಂತದ ಒಂದು ಆಲ್ಮೋಸ್ಟ್ ಆಲ್ 50 ಲಕ್ಷ ಜನರಿಗೆ ಸೋಮವಾರದ ಮತ್ತು ಮಂಗಳವಾರ ದಿನಾಂಕದಂದು ಒಂದು ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಜಮಾ ಆಗ್ತದೆ ಮೊದಲನೇ ಹಂತದಲ್ಲಿ ಈ ಒಂದು 15 ಜಿಲ್ಲೆಗಳಿಗೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಉಳಿದಂಥ ಇನ್ನೊಂದು 15 ಜಿಲ್ಲೆಗಳಿಗೆ ಬುಧವಾರ ಹಾಗೆ ಗುರುವಾರ ದಿನಾಂಕನೂ ಜಮಾ ಆಗ್ತದೆ. ಅದಕ್ಕೆ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲನೇ ಹಂತದಲ್ಲಿ ಬರುವಂತಹ ಒಂದು ಜಿಲ್ಲೆಗಳು ಯಾವ್ಯಾವ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಜಮಾ ಆಗ್ತದೆ ಸ್ನೇಹಿತರೆ. ಅದರಲ್ಲಿ ಮೊದಲನೇದಾಗಿ ಬೆಳಗಾವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ, 2ನೇದಾಗಿ ಧಾರವಾಡ, 3ನೇದಾಗಿ ಗದಗ, 4ನೇದಾಗಿ ಕೊಪ್ಪಳ, ಚಿತ್ರದುರ್ಗ, ಕೋಲಾರ, ಹಾಗೆ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಬೀದರ್, ಕಲಬುರಗಿ, ರಾಯಚೂರು, ಹಾಗೆ ಬಿಜಾಪುರ ಮತ್ತು ಅದರ ಜೊತೆಗೆ ಇನ್ನೊಂದು ಜಿಲ್ಲೆ ಆಗಿರುವಂತಹ ಬಳ್ಳಾರಿ ಸ್ನೇಹಿತರೆ. ಈ ಒಂದು 14ರಿಂದ 15 ಜಿಲ್ಲೆಗಳಿಗೆ ಮೊದಲನೇ ಆದ್ಯತೆಯನ್ನು ನಮ್ಮ CM ಆಗಿರುವಂತಹ ಸಿದ್ದರಾಮಯ್ಯನವರು ನೀಡಿದ್ದಾರೆ ಸ್ನೇಹಿತರೆ. ಇನ್ನು ಉಳಿದಿರುವಂಥ 14ರಿಂದ 15 ಜಿಲ್ಲೆಗಳಿಗೆ ಬುಧವಾರ ಮತ್ತು ಗುರುವಾರದ 2ನೇ ಹಂತದಲ್ಲಿ ಅವರಿಗೆ ಜಮಾ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ ಸ್ನೇಹಿತರೆ. ನಾನು ಹೇಳಿರುವಂಥ ಈ ಒಂದು 15 ಜಿಲ್ಲೆಗಳಿಗೆ ಸೋಮವಾರ ಹಾಗೆ ಮಂಗಳವಾರ ದಿನಾಂಕದಂದು ಮೊದಲ 50 ಲಕ್ಷ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ 2,000 ರೂಪಾಯಿಯನ್ನು ಈ ಒಂದು 15 ಜಿಲ್ಲೆಯವರಿಗೆ ಜಮಾ ಮಾಡುವಂಥ ಒಂದು ಪ್ಲ್ಯಾನನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ CM ಸಾಹೇಬರು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಉಳಿದಿರುವಂತಹ 15 ಜಿಲ್ಲೆಗಳು ಅನ್ಕೊಳ್ಬೋದು ಬುಧವಾರ ಮತ್ತು ಗುರುವಾರದಂದು ಅವರಿಗೂ ಕೂಡ ಜಮಾ ಪ್ರಕ್ರಿಯೆ ಆರಂಭವಾಗ್ತದೆ ಸ್ನೇಹಿತರೆ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಸೋಮವಾರ ಉಳಿದಿರುವಂತಹ ಬಾಕಿ ಇರುವಂತಹ ಮಹಿಳೆಯರಿಗೆ ಏನೇನೆಲ್ಲದ ಸೋಮವಾರ ಆರಂಭವಾಗಿ ಆಲ್ಮೋಸ್ಟ್ ಶುಕ್ರವಾರದ ಹೊತ್ತಿಗೆ 16ನೇ ಕಂತಿನ ಕಂಪ್ಲೀಟ್ ಒಂದು ಜಮಾ ಪ್ರೊಸೆಸ್. ಎಷ್ಟು ಜನ ಫಲಾನುಭವಿಗಳು ಇದ್ದಾರೆ ಸ್ನೇಹಿತರೆ? 1,26,ರಿಂದ 27 ಲಕ್ಷ ಫಲಾನುಭವಿಗಳಿಗೂ ಕೂಡ ಎಲ್ಲರ ಖಾತೆಯು ಕೂಡ ಗೃಹಲಕ್ಷ್ಮಿ ಯೋಜನೆ ಕಂಪ್ಲೀಟ್ ಹಣ ಬರುವಂಥ ಶುಕ್ರವಾರದ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ ಜಮಾ ಆಗೇ ಆಗ್ತದೆ ಸ್ನೇಹಿತರೆ. ಇದು ಬಂದಿರುವಂತಹ ಒಂದು ರಿಪೋರ್ಟನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ. ಶುಕ್ರವಾರದವರೆಗೂ ಕೂಡ ಬರುವಂಥ ಶುಕ್ರವಾರದವರೆಗೂ ಕೂಡ ನೀವು ಎಲ್ಲರೂ ಕೂಡ ವೇಟ್ ಮಾಡಿ
ಅಲ್ಲಿವರೆಗೂ ಕೂಡ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋಂಥ ವಿಡಿಯೋಗಳನ್ನು ಕೂಡ ನಾನು ಮುಂದೆ ಬರುವಂಥ ನಿಮಗೆ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರ್ತದೆ ಸ್ನೇಹಿತರೆ. ಆಮೇಲೆ ನೀವು ಅದನ್ನು ನೋಡಿ ಅದರ ಪ್ರಾಬ್ಲಮ್ ಹಾಗೆ ಸೊಲ್ಯೂಷನ್ ತಿಳ್ಕೊಂಡು ನಿಮಗೂ ಕೂಡ 2,000 ರೂಪಾಯಿ ಬರುವಂತೆ ನೀವು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.